ಸರಿ, ಹೇಳೋದಕ್ಕೆ ನಿನಗೆ ಕಷ್ಟ ಆದ್ರೆ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ಳಿ ಅಂತ ರಾಜಾರಾಮ್ ಅವ್ರಿಗೆ ಹೇಳ್ತೀನಿ. ಬೇಡ ಸರ್. ಹಾಗಿದ್ರೆ ಅದೇನು ಅಂತ ಹೇಳೋ. ಆ ಬಂಗಾರನ ಕದ್ದಿರೋದು ರಾಜಾರಾಮ್ ಅವರ ಬಾವಿ ಅಳಿಯ ಸರ್. ಭಾವಿ ಅಳಿಯನ? ಹೌದು ಸರ್. ರಾಜಲಕ್ಷ್ಮಿನ ಮದ್ವೆ ಆಗ್ತಿದ್ದಾನಲ್ಲ, ಆ ಹುಡ್ಗನೇ ಸರ್. ಏನು, ರಾಜಾರಾಮ್ ಅವರ ಭಾವಿ ಅಳಿಯ ಆಗೋನು ಈ ಕಳ್ತನ ಮಾಡಿದ್ನ? ಅಂದ್ರೆ ಅದನ್ನವನು ಮಾಡ್ಬೇಕು ಅಂತ ಮಾಡಿಲ್ಲ, ಮಾಡ್ಬೇಕಾಗ್ ಬಂತು ಅಷ್ಟೇ ಸರ್. ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರೋದು ಅಂದ್ರೇನು? ಅಂದ್ರೆ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹೇಳಿದ್ರೆ ಮಾಡದೇ ಇರಕ್ಕಾಗತ್ತೆ ಸರ್. ರಾಜಲಕ್ಷ್ಮಿನ? ಲೇ, ಏನ್ ಮಾತಾಡ್ತಿದ್ಯೋ? ರಾಜಲಕ್ಷ್ಮಿ ಯಾಕೆ ಹೇಳ್ತಾಳೆ? ಅಂದ್ರೆ ರಾಜಲಕ್ಷ್ಮಿ ಬಂದ್ ಕಳ್ತನ ಮಾಡು ಅಂತ ಹೇಳಲಿಲ್ಲ, ಹೇಗಾದ್ರೂ ಮಾಡಿ ನೀವು ನಿಮ್ ಮಗಳು ಅಮೆರಿಕಕ್ಕೆ ಹೋಗದೆ ಇರೋ ಹಾಗೆ ಮಾಡು ಅಂದ್ಲು. ಹೇಗ್ ತಡಿಬೇಕು ಗೊತ್ತಾಗ್ದೆ ಪ್ರಶಾಂತ್ ಆ ಒಡವೆನೆಲ್ಲ ಕದ್ರು. ಒಡವೆ ಕಳ್ತನ ಆದ್ಮೇಲೆ ರಾಜಾರಾಮ್ ಅವ್ರು ಸುಮ್ನಿರ್ತಾರ, ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಪೊಲೀಸೆಲ್ಲ ಬಂದು ಆ ಕಳ್ರು ಯಾರು ಅಂತ ತಿಳ್ಕೊಳ್ಳೋ ತನಕ ನೀವು ಊರು ಬಿಡಬಾರ್ದು ಅಂತ ನಿಮ್ಮನ್ ತಡದ್ರು. ರಾಜಲಕ್ಷ್ಮಿಗೂ ಕೂಡ ಅದೇ ಬೇಕಾಗಿರೋದಲ್ವಾ, ಮದ್ವೆ ಆಗೋವರೆಗೂ ನೀವು ಊರಿಂದ ಹೋಗ್ಬಾರ್ದು ಅಂತ. ಅದಕ್ಕಾಗೇನೆ ರಾಜಲಕ್ಷ್ಮಿ ಕೇಳ್ಕೊಂಡ್ಲು ಅಂತ ಪ್ರಶಾಂತ್ ಕಳ್ತನ ಮಾಡಿ ನಿಮ್ಮನ್ ತಡ್ದ. ಇಷ್ಟೇ ಸರ್ ನಡೆದಿರೋದು. ಓ, ನಮ್ಮನ್ನ ಹೋಗ್ದಾಗೆ ತಡೆಯೋದಕ್ಕೆ ರಾಜಲಕ್ಷ್ಮಿ ಮಾಡಿರುವಂತ ಪ್ಲಾನ ಇದು? ಹೌದು, ಮದುವೆ ಆಗೋವರೆಗೂ ಆದ್ಯನ ತಡಿಬೇಕು ಅಂತ ಅಷ್ಟಕ್ಕೂ ರಾಜಲಕ್ಷ್ಮಿ ಯಾಕೆ ಅನ್ಕೊಂಡ್ಲು? ಆ ವಿಷಯ ಮಾತ್ರ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಇಷ್ಟೇ. ಗೊತ್ತಿರೋದೆಲ್ಲ ನಿಮಗೆ ಹೇಳಿದ್ದೀನಿ. ಸರಿ, ಹಾಗಿದ್ರೆ ಈಗ ನನ್ನ ಹತ್ರ ಹೇಳಿದ್ದನ್ನೆಲ್ಲ ರಾಜಾರಾಮ್ ಅವ್ರ ಹತ್ರ ಬಂದು ಹೇಳ್ಬೇಕು. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ನನಗೆ ನಿಜ ಗೊತ್ತಾಗ್ಬೇಕು. ಏ ಪ್ರಶಾಂತ್, ಇದು ಗೋಲ್ಡ್ ಅಲ್ವಂತೆ ಕಣೋ, ಉಮಾ ಗೋಲ್ಡ್ ಅಂತೆ. ಇದೇನೋ ಇದು ಉಮಾ ಗೋಲ್ಡ್ ಅಂತಿದ್ಯಾ? ಎಲ್ಲಿದ್ದು? ಅದೇ ಸರ್, ಚಾರು ಅವ್ರು ಕೊಟ್ಟಿರೋ ಒಡವೆ. ಪ್ರಶಾಂತ್ ಇದನ್ನ ಕದ್ನಲ್ವಾ, ಆ ಒಡವೆನ್ ತಂದು ನನ್ನ ಕೈಲಿ ಕೊಟ್ಟಿದ್ದ ಸರ್. ಏನೋ ಖರ್ಚಿಗೋಸ್ಕರ ಒಂದನ್ ಮಾರೋಣ ಅನ್ಕೊಂಡ್ರೆ ಅದು ಉಮಾ ಗೋಲ್ಡ್ ಅಂತೆ. ಏನೋ ಅರ್ಜೆಂಟಲ್ಲಿ ನಾನು ತಗೊಂಡಿರೋದು ಉಮಾ ಗೋಲ್ಡ್ ಅನ್ಸುತ್ತೆ. ಇದು ಒಂದೇನಾ ಅಥವಾ ಎಲ್ಲ ಉಮಾ ಗೋಲ್ಡೇನಾ? ಛೆ, ಮದ್ವೆಗೆ ಅಂತ ಕೊಟ್ಟಿರೋ ಒಡವೆ ಸರ್ ಇದು. ಹಾಗೆಲ್ಲ ಮಾಡಲ್ಲ ಸರ್. ಇಲ್ಲ, ನನಗೇನೋ ಅನುಮಾನ ಬರ್ತಿದೆ. ಉಳಿದಿರುವಂತ ಒಡವೆಯಲ್ಲಿ ನನ್ನ ಹತ್ರನೇ ಇದೆ ಸರ್. ಹೋಗಿ ಬೇಗ ತಗೊಂಡ್ ಬಾ. ಹೋಗು. ಬಾರೋ. ಮಾವ, ನನ್ನ ತಪ್ಪು ನನಗೆ ಗೊತ್ತಿಲ್ದಿರುವಾಗ ನೀನು ಹೇಳಿದ್ದೇನೂ ಅರ್ಥ ಆಗ್ತಿರ್ಲಿಲ್ಲ. ನಾನು ಏನ್ ಮಾಡ್ತಿದ್ದೆ ಅಂತನೂ ನನಗೆ ಗೊತ್ತಿರಲಿಲ್ಲ. ಆದ್ರೆ ನಿಜ ಗೊತ್ತಾದ್ಮೇಲೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ
ನನ್ಗೆ ಅರ್ಥ ಆಯ್ತು. ನಿಜ ಗೊತ್ತಾಯ್ತಾ? ಏನ್ ಹೇಳ್ತಿದ್ಯಾ ಮಾವ ನೀನು? ನಿಜ ಗೊತ್ತಾಯ್ತು ರಾಜಲಕ್ಷ್ಮಿ. ನನ್ನ ತಪ್ಪೇನು ಅಂತ ನನಗೆ ಅರ್ಥ ಆಯ್ತು. ನನ್ನಿಂದ ಆದ್ಯ ಎಲ್ಲರ ಮುಂದೆ ತಪ್ಪಿತಸ್ಥೆಯಾಗಿ ನಿಂತಿದ್ದಾಳೆ ಅಂತ ಗೊತ್ತಾಯ್ತು. ಅಂದ್ರೆ ನಿನ್ಗೆ ಗೊತ್ತು ನಾನೇನ್ ಮಾಡಿದ್ನೋ, ಆದ್ಯ ಏನ್ ಮಾಡಿದ್ಲೋ ಎಲ್ಲ ನನಗೆ ಗೊತ್ತು. ಹೇಗೆ ಮಾವ? ನನ್ನ ತಪ್ಪು ನನಗೆ ಅರಿವಾಯ್ತು. ನನ್ನ ಕ್ಷಮಿಸು ಅಂತ ನಾನು ಆದ್ಯಂಗೆ ಇಷ್ಟೇ ಕೇಳ್ಕೊಂಡ್ರು ಅವಳು ನನ್ನ ಮಾತೆ ಕೇಳ್ತಿಲ್ಲ. ಅವಳು ಕೋಪ ಮಾಡ್ಕೊಂಡಿರೋದಕ್ಕೆ ಅರ್ಥ ಇದೆ, ಆದರೆ ಆ ಕೋಪನ ಕಮ್ಮಿ ಮಾಡಿಸೋದು